ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾರ್ಟ್ನರ್ ಸಿನಿಮಾದ ಅಮೋರ ಸಾಂಗ್ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು, ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಅಮೋರ ಸಿನಿಮಾದ ನಟಿ ಬೃಂದಾ ಆಚಾರ್ಯ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಬೃಂದಾ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಪಾತ್ರನ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಕೂಡ ಒಬ್ಬ ನಟಿಗೆ ತುಂಬ ದೊಡ್ಡ ಚಾಲೆಂಜು. ಸೊ ನೀವು ಅಂದರೆ ಮಾಡ್ತಾ ಇರುವಂಥ ಪ್ರತಿ ಪಾತ್ರ ಕೂಡ ವಿಭಿನ್ನ ಅನಿಸೋದ್ರ ಜೊತೆಗೆ ಒಂದು ಹಲ್ಚಲ್ ಎಗ್ಸೋವಂಥದ್ದು ಹೇಗೆ ಅನ್ನಿಸ್ತಾ ಇದೆ ಪಾರ್ಟ್ನರ್ನ ಹಾಡಿನ ಬಗ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಎಫರ್ಟ್ ಹಾಕಿ ಇದನ್ನು ಜನರಿಗೆ ಇಷ್ಟ ಆಗೋ ರೀತಿಯೇ ಮಾಡಬೇಕು ಅಂತ ಎಫರ್ಟ್ ಹಾಕಿ ಮಾಡಿದ್ದೀವಿ. ಪ್ರತಿಯೊಂದು ಸ್ಟೆಪ್ಪನ್ನು ತುಂಬಾ ಕೇರ್ಫುಲಿ ಕ್ಯೂರೇಟ್ ಮಾಡಿದ್ದೀವಿ. ಒಂದೊಂದು ಚಿಕ್ಕ ಚಿಕ್ಕ ಮ್ಯಾಟರ್ ಬಗ್ಗೆನೂ ತುಂಬಾ ಲಕ್ಷ್ಯ ವಹಿಸಿ, ಇಲ್ಲ ಇದು ಇನ್ನೂ ಒಂದು ಸ್ವಲ್ಪ ಚೇಂಜ್ ಆಗಬೇಕು. ಆ್ಯಸ್ ಅ ಟೀಮ್ ನಾವು ಎಷ್ಟು ಎಫರ್ಟ್ ಹಾಕಿ ಪ್ರತಿಯೊಬ್ಬರು ಕೂಡ ಒಂದು ತಮ್ಮ ಇನ್ಪುಟನ್ನು ಕೊಟ್ಟು ಇದನ್ನು ಐ ಗೆಸ್ ಇಲ್ಲಿಗೆ ತಂದು ನಿಲ್ಲಿಸಿರೋದು. ಇವತ್ತು ಜನರಿಗೆ ಅದು ಕಲರ್ಫುಲ್ ಅನ್ನಿಸ್ತಾ ಇದೆ, ಅಥವಾ ಕಾಸ್ಟ್ಯೂಮ್ಸ್ ಚೆನ್ನಾಗಿ ಅನ್ನಿಸ್ತಾ ಇದೆ, ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಅದೆಲ್ಲ ಅನ್ನಿಸ್ತಾ ಇದೆ ಅಂತಂದರೆ ಇಟ್ಸ್ ಅ ಟೀಮ್ ವರ್ಕ್. ಆ್ಯಂಡ್ ನೀವು ಪಾತ್ರದ ಬಗ್ಗೆ ಕೇಳ್ತಾ ಇದ್ರಿ. ನನ್ನ ಎಫರ್ಟ್ ಅದೇ ಸರ್. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ನನಗೆ ಹೇಗೆ ವೆರೈಟಿ ಬೇಕೋ, ಜನರಿಗೆ ಕೂಡ ಅವರು ಒಂದು ತಮ್ಮ ದುಡ್ಡನ್ನು ಖರ್ಚು ಮಾಡಿ ನನ್ನ ಸಿನಿಮಾನ ಬಂದು ನೋಡ್ತಾ ಇದ್ದಾರೆ ಚಿತ್ರಮಂದಿರದಲ್ಲಿ ಅಂತಂದರೆ ಅವರಿಗೆ ಕೂಡ ವೆರೈಟಿ ಸಿಗಬೇಕು ಅಷ್ಟೇ. ನನ್ನ ಒಂದು ನಾನು ಸಿನಿಮಾ ಚೂಸ್ ಮಾಡುವಾಗ ನನ್ನ ತಲೆಯಲ್ಲಿರೋದು ಅದಷ್ಟೇ. ಅಜಯ್ ರಾವ್ ಸರ್ನ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಹೇಳಿದ್ರಿ ಮೊನ್ನೆ ಪ್ರೆಸ್ ಮೀಟಲ್ಲಿ. ಸೊ ಜೊತೆಗೆ ಅಂದರೆ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಆದರೂ ಕೂಡ ನಿಮ್ಮ ಜೊತೆ ಅಂದರೆ ಒಬ್ಬ ಫ್ರೆಂಡಾಗಿ ಹೇಗೆ ಟ್ರೀಟ್ ಮಾಡ್ಬೋದು ಹಾಗೆ ಟ್ರೀಟ್ ಮಾಡ್ತಾಯಿದ್ರು. ಸೊ ಅದೆಲ್ಲವೂ ಕೂಡ ಒಂದು ಸಾಂಗ್ ಚೆನ್ನಾಗಿ ಬರಲಿಕ್ಕೆ, ಸಿನಿಮಾ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ಫುಲ್ ಆಯಿತು ಅನ್ನೋಂಥದ್ದು. ಸರ್ ಜೊತೆಗಿನ ಜರ್ನಿ ಹೇಗಿತ್ತು ಅಂತ? ಇಲ್ಲ, ಫಾರ್ ಮೀ ಸೆಟ್ಟಲ್ಲಿ ತುಂಬಾ ಒಂದು ಲವಲವಿಕೆಯಿಂದ ಇರೋದು ಅಥವಾ ಆ ಪಾಸಿಟಿವ್ ಎನ್ವೈರ್ನ್ಮೆಂಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದಿಲ್ಲ ಅಂತಂದರೆ ನಾವು ಕೆಲಸ ಮಾಡಲ್ಲ ಅಂತ ಅಲ್ಲ. ಎಂಡ್ ಆಫ್ ದ ಡೇ ಐ ಆಮ್ ಅ ಪ್ರೊಫೆಷ್ನಲ್ ಆರ್ಟಿಸ್ಟ್. ಅದು ಕೆಮಿಸ್ಟ್ರಿ ಹೇಗೆ ಇರಲಿ, ಫ್ರೆಂಡ್ಶಿಪ್ ಇರಲಿ ಇಲ್ಲದೆ ಇರಲಿ, ಬಾಂಡ್ ಹೇಗೆ ಇರಲಿ ಇಲ್ಲದೆ ಇರಲಿ, ನಾವು ನಮ್ಮ ಎಫರ್ಟನ್ನು ನಾವು ಹಾಕ್ತೀವಿ. ಬಟ್ ಅದೊಂದು ಬಾಂಡ್ ಚೆನ್ನಾಗಿದ್ರೆ, ಒಂದು ಫ್ರೆಂಡ್ಶಿಪ್ ಇದ್ದರೆ ಇಟ್ ಈಸ್ ಲೈಕ್ ಐಸಿಂಗ್ ಆನ್ ದ ಕೇಕ್ ಅಷ್ಟೇ. ಆ್ಯಂಡ್ ಅಜಯ್ ಸರ್ ಅಂತ ಬಂದಾಗ ಹೀಸ್ ವೆರಿ ಸಪೋರ್ಟಿವ್. ನಾನು ಆ್ಯಕ್ಚುಲಿ ಫಸ್ಟಿಂದ ನಮ್ಮದು ಬಾಂಡ್ ಹಿಂಗಿರಲಿಲ್ಲ. ನಾನು ಅವ್ರಿಗೆ ಸಿಡ್ಕಿಸಿದ್ದ ಅಂತ ಹೇಳ್ತಿದ್ದೆ. ಬಿಕಾಸ್ ಫುಲ್ಲು ಹಿ ಹ್ಯಾಸ್ ದಿಸ್ ವೆರಿ ಸ್ಟ್ರೇಟ್ ಫೇಸ್. ಅಂದರೆ ಏನು ಹೇಳ್ತಾರೆ, ಜಾಸ್ತಿ ಮಾತಾಡಲ್ಲ, ಏನು ಕೇಳಿದ್ರು ಹಾಂ ಅಷ್ಟೇ ಹೇಳ್ತಾರೆ. ಆ್ಯಂಡ್ ದೆನ್ ನಾವು ಮುಹೂರ್ತದಲ್ಲೇ ಸಿಕ್ಕಿದ್ದು. ಆ್ಯಕ್ಚುಲಿ ಡೈರೆಕ್ಟರ್ ಸರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಅವ್ರು ನಾನು ಅಂದರೆ ಸ್ಮಾಲ್ ಟಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ತುಂಬಾ ಲೈಕ್ ಕಾಮಾಗಿ ಏನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡೋದು, ಆ ಥರ ಮಾಡ್ತಾಯಿದ್ರು. ಐ ಥಾಟ್ ಐ ಗೆಸ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದ್ಯಾಟ್ ಆ್ಯಂಡ್ ನಾವು ಹಾಗೆ ಶೂಟ್ ಮಾಡ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಫಸ್ಟ್ ಡೇ ಶೂಟ್, ಫಸ್ಟ್ ಶಾರ್ಟಲ್ಲಿ ನನಗೆ ಪ್ರ್ಯಾಂಕ್ ಮಾಡಿ ಫುಲ್ ಸೆಟ್ಟೆಲ್ಲ, ನಾನು ಐ ಕಾಂಟ್ ಟಾಕ್ ಟು ಯು ಅಬೌಟ್ ದ ಸೀನ್ ಬಿಕಾಸ್ ಇದೊಂದು ಪ್ರಾಮಿನೆಂಟ್ ಸೀನ್ ಅದು. ಸೊ ಸೀನ್ ಬಗ್ಗೆ ಹೇಳೋಕ್ಕಾಗಲ್ಲ, ಒಂದು ಸಂಪ್ರದಾಯದ ಮಾಡ್ತಾ ಇದ್ವಿ. ಆ್ಯಂಡ್ ದೆನ್ ಏನೋ ಕನ್ಫ್ಯೂಷನ್ ಆಗಿ ನಾನು ಅವ್ರ ಹತ್ರ ಕೇಳಿಬಿಟ್ಟೆ, ಸರ್ ಏನು ಮಾಡೋದು ಏನು, ಬಿಕಾಸ್ ಗಡ್ಬಿಡಿ ಆಗ್ತಾ ಇತ್ತು ಫುಲ್ಲು. ಫಸ್ಟ್ ಡೇ ಶೂಟ್ ಅಲ್ವಾ, ತುಂಬಾ ಡಿಲೇ ಆಗಿರುತ್ತೆ ಆಲ್ರೆಡಿ, ಎಲ್ಲರೂ ಗಡ್ಬಿಡಿಯಲ್ಲಿದ್ದರು. ಡೈರೆಕ್ಟರ್ ಸರ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ರು. ನಾನು ಅವ್ರ ಹತ್ರ ಕೇಳಿದೆ, ಅವರೇನೋ ಉಲ್ಟಾ ಹೇಳಿದ್ರು. ನಾನು ಅದನ್ನು ಸಿನ್ಸಿಯರಾಗಿ ಸೀನಿಯರ್ ಆ್ಯಕ್ಟ್ರ್ ಅಲ್ವಾ ಹೇಳ್ತಾ ಇದ್ದಾರೆ ಅಂತ ನಾನು ಮಾಡಿಬಿಟ್ಟು ಪೂರ್ತಿ ಸೆಟ್ ನಗಾಡಿದೆ. ಸೊ ಆವತ್ತು ಐ ಗೆಸ್ ನಮ್ಮದು ಬಾಂಡ್ ಸ್ಟಾರ್ಟ್ ಆಗಿದ್ದು. ಇವತ್ತಿನ ತನಕ ನಾನಾಗಿರಲಿ, ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಕ್ಯಾಮ್ರಾಮ್ಯಾನ್ ಆಗಿರಲಿ, ದ ಹೋಲ್ ಕಾಸ್ಟ್ ಆ್ಯಂಡ್ ಕ್ರೂ ನಾವು ಫ್ರೆಂಡ್ಸ್ ಥರನೇ ಕೂತು ಕೆಲಸ ಮಾಡ್ತೀವಿ.